ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೇತು ಬಂಧ ಉಪಕ್ರಮ 2026-27ರಲ್ಲಿ 7ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಒಂದು FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ನೋಡೋಣ. ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತೀನಿ. ಸೊ ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳ ಬಗ್ಗೆ ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳ್ತಾ, ಆಲ್ರೆಡಿ 7th ಈಗಾಗಲೇ ನಾನು ಕನ್ನಡ ಹಾಕಿದ್ದೀನಿ, SS ಹಾಕಿದ್ದೆ, ಹಿಂದಿಯನ್ನು ಕೂಡ ಹಾಕಿದ್ದೀನಿ. ಓಕೆನಾ. ಸೊ ಇವಾಗ ಇಂಗ್ಲೀಷ್ ಇದೆ. ನೆಕ್ಸ್ಟ್ ಸೈನ್ಸು ಮತ್ತು ಮ್ಯಾಥ್ಸ್ ಬೇಗನೆ ಲೈನಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ನೋಡೋಣ, 7th ಸ್ಟ್ಯಾಂಡರ್ಡ್ಗೆ ಈ DSRT ಅವರು ನಿಗದಿ ಮಾಡಿರ್ತಕ್ಕಂಥ FLN ಕಲಿಕಾ ಫಲಗಳ ಪಟ್ಟಿ. ಓಕೆ, ಎಸ್. ಸೊ ಟೋಟಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ನೋಡೋದಾದರೆ, read a simple sentences and a short paragraph with understanding ಅಂತ ಇದೆ. Answer simple questions based on the text. Third, write simple sentence independently. Fourth one, use English for everyday communication ಅಂತ ಕೊಟ್ಟಿದ್ದಾರೆ. Next, responds appropriately to instructions given in English demonstrating listening comprehension ಅಂತ ಇತ್ತು. Sixth ಅಲ್ಲಿ participates in language activities such as role play, group discussion, debates, poem recitation and word games using appropriate spoken English. Seventh, reads information from notice boards, newspapers, tables, charts, diagrams and maps to locate specific details and reads simple stories for pleasure and describes them in one's own words. Eighth one, writes informal letters, messages and emails using appropriate format and language. Ninth, speaks and writes grammatically correct sentences and coherent paragraphs independently or with teacher guidance ಅಂತ ಇತ್ತು. ಸೊ ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಶನ್ಸ್ ಅಕಾರ್ಡಿಂಗ್ ಟು FLN ಆ್ಯಂಡ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಇದೆ. ಇಲ್ಲಿ ಎಲ್ಲ ಒಂದು LOಗಳಿಗೆ ಒಂದೊಂದು ಕ್ವಶನ್ಸ್ ಇದೆ. ಲಾಸ್ಟ್ 8th ಇರ್ತಕ್ಕಂಥದ್ದು ಇದೆ ನೋಡಿ, ರೈಟ್ ಇನ್ಫಾರ್ಮಲ್ ಲೆಟರ್ಸ್, ಮೆಸೇಜಸ್ ಆ್ಯಂಡ್ ಇಮೇಲ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟಿವ್ ಫಾರ್ಮ್ಯಾಟ್ ಆ್ಯಂಡ್ ಲ್ಯಾಂಗ್ವೇಜ್. ಇದಕ್ಕೆ ಮಾತ್ರ 2 LOಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು LOಗೆ ಒಂದೊಂದಿದೆ. ಸೊ ಟೋಟಲಿ ಎಷ್ಟಾಯ್ತಪ್ಪ ಅಂತಂದರೆ 10 ಪ್ರಶ್ನೆಗಳಿದ್ದಾವೆ. 10 LOಗಳನ್ನು ನಾವೇನು ಮಾಡಿರೋದು, DSCRT ಅವರೇ ಕೊಟ್ಟಿರೋದು. ಪ್ರಶ್ನೆ ಪತ್ರಿಕೆ ಉತ್ತರದ ಪುಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಎಸ್, ಬ್ರಿಡ್ಜ್ ಕೋರ್ಸ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ 2026-27 ಕ್ಲಾಸ್ 1 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಕೀ ಆನ್ಸರ್ಸ್. ಫಸ್ಟ್ ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ದ ಬ್ರಾಕೆಟ್ಸ್ ಅಂತ ಕೇಳಿದ್ರು. ಸಿ ಕಂಪ್ಲೀಟೆಡ್ ಹರ್ ಡ್ಯಾಶ್ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಸೊ ದ ರೈಟ್ ಒನ್ ಈಸ್ ಗ್ರ್ಯಾಜುಯೇಷನ್ ಈಸ್ ದ ರೈಟ್ ಒನ್. Second one, list out the colors in a rainbow: violet, indigo, blue, green, yellow, orange and red. Third one, write 3 to 5 sentences in any one of the following ಅಂತ ಕೇಳಿದ್ದಾರೆ. ಸೊ ರೈನ್ಬೋ ಇತ್ತು, ರಿವರ್ಸ್ ಇತ್ತು. ಸೊ ರೈನ್ಬೋದಲ್ಲಿ ಬರಿಬೋದು, a rainbow appears in the sky after rain. It has 7 beautiful colors. The colors are violet, indigo, blue, green, yellow, orange and red. A rainbow is formed when sunlight passes through raindrops. Everyone enjoys seeing a colorful rainbow. In a rivers ಬಗ್ಗೆ ಬರಿಬೋದು, rivers are natural flowing water bodies. They provide water for drinking and farming. Many animals and plants depend on rivers. Famous rivers in India are the Ganga, Yamuna and Krishna. We should keep rivers clean and protect them ಅಂತ ಬರೆದ್ರೆ ಸಾಕು. ಇನ್ನು 4thದಲ್ಲಿ ರೀಡ್ ದ ಲಿಸ್ಟ್ ಆಫ್ ನೌನ್ಸ್ ಗಿವನ್ ಬಿಲೋ ಆ್ಯಂಡ್ ರೈಟ್ ದೆಮ್ ಇನ್ ದೇರ್ ಅಪ್ರೋಪ್ರಿಯೇಟಿವ್ ಕಾಲಮ್ ಕೇಳಿದರು. ಲಯನ್, ಡಾಕ್ಟರ್, ವಿಲೇಜ್, ಬುಕ್, ಕ್ರೌ, ಕೋಮ್, ಬೆಂಗಳೂರು, ರ್ಯಾಬಿಟ್, ಡಾಗ್, ಸಿಸ್ಟರ್, ಈಗಲ್. ಸೊ ನೋಡಿ, ಪರ್ಸನ್ ಇದ್ದಲ್ಲಿ ಬರಿಬೇಕು, ಡಾಕ್ಟರ್ ಮತ್ತು ಸಿಸ್ಟರ್ ಬರಿಬೇಕು. ಓಕೆ. ಪ್ಲೇಸ್ ಇದ್ದಲ್ಲಿ ವಿಲೇಜ್ ಮತ್ತು ಬೆಂಗಳೂರು, ಆ್ಯನಿಮಲ್ ಲಯನ್, ರ್ಯಾಬಿಟ್, ಥಿಂಗ್ಸ್ ಇದ್ದಲ್ಲಿ ಕೋಮ್ ಮತ್ತು ಬುಕ್ ಅನ್ನೋದನ್ನು ಬರೆದ್ರೆ ಆಯಿತು. 5thಗೆ ಬರ್ತೀನಿ, ರೆಡ್ ದ ಪ್ಯಾಸೇಜ್ ಡಿಕ್ಟೇಟೆಡ್ ಬೈ ದಿ ಟೀಚರ್ ಅಂತ ಇದೆ. ಸೊ ನಿಮ್ಮ ಟೀಚರ್ಸ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಎನಿ ಒಂದು ಪ್ರೋಸು, ಸ್ಟೋರಿನೂ, ಆರ್ಟಿಕಲ್ದು ಒಂದು ಪಾರ್ಟನ್ನು ಹೇಳ್ತಾರೆ. ಸೊ ಹೇಳಿರ್ತಕ್ಕಂಥ ಪಾರ್ಟನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಆನ್ಸರ್ ಶೀಟ್ಸಲ್ಲಿ ನೀವು ಬರೀಬೇಕು. ಇದು ಒಂದು ಏನಾಗಿತ್ತು ಅಂತಂದರೆ LO ಇತ್ತು. ಸೊ LO ಮೇಲಿರ್ತಕ್ಕಂಥ ಪ್ರಶ್ನೆ ಇದು ಆಗಿತ್ತು. ಇಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಎವ್ರಿ ಮಾರ್ನಿಂಗ್, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಆ್ಯಂಡ್ ಸಿಂಗ್ ಸ್ವೀಟ್ ಸಾಂಗ್ಸ್, ಚಿಲ್ಡ್ರನ್ ಗೋ ಟು ಸ್ಕೂಲ್ ಟು ಲರ್ನ್ ನ್ಯೂ ಥಿಂಗ್ಸ್, trees give us shade, fruits and fresh air. We should always help our parents and teachers. Clean habits keep us healthy and happy ಅಂತ ಇತ್ತು. 6th one, find the action word in the given word maze ಅಂತ ಇದೆ. ಸೊ ಇಲ್ಲಿ ಯಾವೆಲ್ಲ ಒಂದು ಆ್ಯಕ್ಷನ್ ವರ್ಡ್ಸ್ಗಳಿದ್ದಾವೆ ಅನ್ನೋದನ್ನು ನಿಮಗೆ ಬರಲಿಕ್ಕೆ ಕೇಳಿದರು. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದಿದೆ. ಸೊ ಫಸ್ಟ್ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ, ಎಸ್, ಕ್ಲ್ಯಾಪ್ ಇದೆ, ಸಿಂಗ್, ಪ್ಲೇ, ಥಿಂಕ್ ಮತ್ತು ಸೆಲ್. ಇವೆಲ್ಲ ಏನಾಗಿತ್ತಪ್ಪ ಅಂದರೆ ಆ್ಯಕ್ಷನ್ ವರ್ಡ್ಸ್ಗಳನ್ನು ಇಲ್ಲಿಂದ ನೀವೇನು ಮಾಡಬೇಕಾಗಿತ್ತು, ಆರಿಸಿಕೊಂಡು
ಬರಿಬೇಕಾಗಿತ್ತು. ಇಟ್ಸ್ ಎ ವೆರಿ ಸಿಂಪಲ್ ಇದೆ. ಸೊ ಅದರಲ್ಲಿ ಏನಂಥದ್ದು ಕಷ್ಟ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಕ್ಲ್ಯಾಪ್ ಅಂತಕ್ಕಂಥದ್ದಿದೆ, CLAP ಕ್ಲ್ಯಾಪ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ SING ಸಿಂಗ್ ಅಂತ ಇದೆ. ಓಕೆ, SING ಸಿಂಗ್ ಅಂತಕ್ಕಂಥದ್ದು. PLAY ಪ್ಲೇ ಅಂತ ಇದೆ. ಓಕೆ, PLAY ಪ್ಲೇ ಅಂತಕ್ಕಂಥದ್ದು. ಸೊ ಈ ಥರ ನೀವು ಏನು ಮಾಡ್ಬೋದಪ್ಪ ಅಂದರೆ SELL ಸೆಲ್ ಅಂತ ಇದೆ. ಓಕೆ, ನೆಕ್ಸ್ಟ್ THINK ಥಿಂಕ್ ಅಂತ ಇದೆ. ಸೊ ಇದು THINK ಥಿಂಕ್. ಸೊ ಆ್ಯಕ್ಷನ್ ವರ್ಡ್ಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ನೆಕ್ಸ್ಟ್ 7th ಬರ್ತೀನಿ ಫ್ರೆಂಡ್ಸ್. ಏನಿದೆ ಅಂತಂದರೆ ರೈಟ್ ದ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಇನ್ ಅ ಪ್ಯಾರಾಗ್ರಾಫ್ ಅಂತ ಕೇಳಿದ್ದಾರೆ. ಚಿತ್ರ ನೋಡಿ, ಚಿತ್ರದ ಬಗ್ಗೆ ಅನಿಸಿಕೆಗಳನ್ನು ನಿಮಗೆ ಬರಿಬೇಕಾಗಿತ್ತು. ಸೊ ದ ಆನ್ಸರ್ ಈಸ್ ದ ಪಿಕ್ಚರ್ ಶೋ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ಅ ಪಾರ್ಕ್. ಸಮ್ ಚಿಲ್ಡ್ರನ್ are sitting and climbing on the tree. An old grandmother is sitting on a bench with a child. One girl is riding a scooter on the road. All the children look happy and are enjoying together ಅಂತ ಇದೆ. ಸೊ ಅದರಲ್ಲಿರ್ತಕ್ಕಂಥದ್ದು ಪಾರ್ಕಲ್ಲಿದ್ದಾರೆ. ಸೊ ಥಿಂಗ್ಸ್ಗಳನ್ನು, ಅವುಗಳಲ್ಲಿರ್ತಕ್ಕಂಥವುಗಳನ್ನ ಆಬ್ಜೆಕ್ಟ್ಸ್ಗಳನ್ನು ನೀವು ಏನು ಮಾಡಬೇಕು, ಸಿಂಪಲ್ ಸೆಂಟೆನ್ಸಲ್ಲಿ ಬರೆದ್ರು ಸೊ ನಿಮಗೆ ಗ್ರೇಡ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 8th, ರೈಟ್ ಅ ಶಾರ್ಟ್ ಮೆಸೇಜ್ ಇನ್ವೈಟಿಂಗ್ ಯುವರ್ ಫ್ರೆಂಡ್ಸ್ ಟು ಯುವರ್ ಬರ್ತ್ಡೇ ಪಾರ್ಟಿ. ಸೊ ಇಲ್ಲಿ ಫಸ್ಟ್ ಡಿಯರ್ ಫ್ರೆಂಡ್ಸ್ ಅಂತ ಬರೀಬೇಕು. I am celebrating my birthday on Sunday at my home. I invite you all to join the party and make the day special. Please come at 5 PM. Thank you ಅಂತ ಇದು ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು ಇದೆ. ಸೊ ಅದನ್ನು ನೀವು ಏನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ವೆರಿ ಈಸಿಯಾಗಿ ಬರಿಬೋದು. ಪ್ರಶ್ನೆ 9, ಅರೇಂಜ್ ದ ಫಾಲೋವಿಂಗ್ ಪಾರ್ಟ್ಸ್ ಆಫ್ ದ ಲೆಟರ್ ಇನ್ ಪ್ರಾಪರ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಲೆಟರ್ದು ಏನಾಗಿತ್ತಪ್ಪ ಅಂತಂದರೆ ಪ್ರಾಪರ್ ಆರ್ಡರ್ಗಳನ್ನು ಬರೀಬೇಕು. ಸೊ ಫಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಾಡಿ ಆಫ್ ದ ಲೆಟರ್, ಸಿಗ್ನೇಚರ್, ಸಲ್ಯೂಟೇಷನ್, ಸೆಂಡರ್ಸ್ ಅಡ್ರೆಸ್, ಕ್ಲೋಸಿಂಗ್ ಡೇಟ್ ಅಂತ ಇದೆ. ಬಟ್ ಇದನ್ನು ಕರೆಕ್ಟಾಗಿ ಬರೆದ್ರೆ ಏನಾಗ್ತದಪ್ಪ ಅಂದರೆ ಫಸ್ಟ್ ಸೆಂಡರ್ಸ್ ಅಡ್ರೆಸ್ ಬರಬೇಕು, ನೆಕ್ಸ್ಟ್ ಡೇಟ್ ಬರಬೇಕು, ಸಲ್ಯೂಟೇಷನ್, ಬಾಡಿ ಆಫ್ ದ ಲೆಟರ್, ಕ್ಲೋಸಿಂಗ್ ಮತ್ತು ಲಾಸ್ಟ್ ಏನು ಬರಬೇಕಪ್ಪ ಅಂದರೆ ಸಿಗ್ನೇಚರ್ ಅಂತ ಬರಬೇಕು. ಇನ್ನು 10th ಇತ್ತು ಕರೆಕ್ಟ್ ಆ್ಯಂಡ್ ರಿರೈಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಇದೆ. ಗ್ರಾಮೆಟಿಕಲನ್ನು ಎರರ್ ಮಾಡಿದ್ದಾರೆ. ಸಿ ಗೋ ಟು ಸ್ಕೂಲ್ ಎವ್ರಿ ಡೇ ಅಂತ ಇದೆ. ಸೊ ಗೋ ಅಂತಕ್ಕಂಥದ್ದಾಗಲ್ಲ, ಗೋಸ್ ಇಸ್ ದ ರೈಟ್ ಆನ್ಸರ್. ಅಂದರೆ ಸಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂತ ಬರಬೇಕು. ಐ ಹ್ಯಾಸ್ ಅ ರೆಡ್ ಬ್ಯಾಗ್ ಅಂತ ಇದೆ. ಸೊ ಹ್ಯಾಸ್ ಬದಲು ಏನು ಬರಬೇಕು, ಹ್ಯಾವ್ ಅಂತಕ್ಕಂಥ ವರ್ಬ್ ಫಾರ್ಮ್ ಬರಬೇಕಾಗಿತ್ತು. ಐ ಹ್ಯಾವ್ ಅ ರೆಡ್ ಬ್ಯಾಗ್ ಅಂತ ಬರೆದ್ರೆ ಸಾಕು. ಇಷ್ಟು 7th ಇಂಗ್ಲೀಷಲ್ಲಿ ಇರ್ತಕ್ಕಂಥ ಒಂದು ಪ್ರೀ ಟೆಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಸೊ ಯಾರಿಗೆಲ್ಲ PDFsಗಳನ್ನ ಬೇಕನ್ನೋರು 99640759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳ ಬಗ್ಗೆ ಎನ್ಕ್ವೈರಿ ಮಾಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ. ಮತ್ತು ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಅಂತಕ್ಕಂಥ ಇನ್ನೂ 2 ಕ್ವಶನ್ ಪೇಪರ್ಸ್ ಬರಬೇಕು. ಅಷ್ಟು ಬಂದರೆ 7th ಏನಾಗ್ತದೆ ಅಂತಂದರೆ ಎಲ್ಲ ಒಂದು ನಾವು ಪ್ರೀ ಟೆಸ್ಟ್ ಮಾಡ್ತೀವಿ. ಸೊ ಪ್ರೀ ಟೆಸ್ಟ್ ಆದ ತಕ್ಷಣವೇ ನಾವೇನು ಮಾಡ್ತಾರೆ ಅಂದರೆ ಪೋಸ್ಟ್ ಟೆಸ್ಟ್ ಕ್ವಶನ್ಸ್ ಪೇಪರ್ಗಳನ್ನು ಸೀರಿಯಲ್ ಆಗಿ ಕೊಡ್ತಾ ಹೋಗ್ತಾರೆ. ಅವುಗಳನ್ನ ಸಹಿತ ತಾವು ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು LB ಆಗಿರ್ಬೋದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನಿಮಗಾಗಿ ಲೈನ್ ಅಪ್ ಮಾಡ್ತೀವಿ. ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.